ಮೊನ್ನೆ ಗೃಹ ಸಚಿವರಾಗಿರುವಂತ ಜಿ ಪರಮೇಶ್ವರ್ ಸಾಹೇಬರು ಬಂದಂತ ಸಂದರ್ಭದಲ್ಲಿ ಮೈಸೂರು ಭಾಗದಿಂದ ಸತತವಾಗಿ ಕಳೆದ 5 ಟರ್ಮಿಂದಲೂ ಆಯ್ಕೆಯಾಗಿ ಬಂದಿರುವಂತ ತನ್ವೀರ್ ಸೇಠ್ ಅವರು ಮಾಜಿ ಸಚಿವರು ಕೂಡ ಹೌದು. ಅವರು ವೇದಿಕೆಗೆ ನಾನು ಬರಲ್ಲ, ನಾನು ಬಂದ್ರೆ ನಾನು ಮುಕ್ತವಾಗಿ ಮಾತಾಡ್ಬೇಕಾಗುತ್ತೆ, ನಿಮಗೆ ಮುಜುಗರ ಆಗುತ್ತೆ, ಅದಕ್ಕೋಸ್ಕರ ಬರಲ್ಲ ಅಂತಂದ್ರು. ಆ ಮುನಿಸಿನ ಹಿಂದೆ ಏನ್ ಕಾರಣ ಇದೆ ಅನ್ನೋದನ್ನ ಮೈಸೂರು ಭಾಗದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಗೊತ್ತು. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದ ಹೊಸದರಲ್ಲೇ 6 ತಿಂಗಳಲ್ಲಿ ಯತೀಂದ್ರ ಅವರು ಸಾರ್ವಜನಿಕ ಸಮಾರಂಭದಲ್ಲಿ ಅವರ ತಂದೆಯವರಾಗಿರುವಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ಅಪ್ಪ ನಾನ್ ಕೊಟ್ಟಿರೋ ಲಿಸ್ಟ್ ನ ಕ್ಲಿಯರ್ ಮಾಡು ಅಂತ ಹೇಳಿದಾಗ್ಲೇ ಸಾರ್ವಜನಿಕವಾಗಿ ಅವರು ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡ್ರು. ರೆಡ್ ಹ್ಯಾಂಡ್ ಆಗಿ ಒಂಥರ ಸಿಕ್ಕಿಬಿದ್ರು. ಆದ್ರೂ ಕೂಡ ಅದ್ಯಾವುದೋ CSR ಫಂಡ್ ಲಿಸ್ಟು ಅಂತ ಹೇಳ್ಬಿಟ್ಟು ಅದಕ್ಕೆ ತೇಪೆ ಹಾಕಕ್ ಮಾಡಿದ್ರು. ಅವತ್ತೇ ಹೇಳಿದೆ ನಾನು, ಯತೀಂದ್ರ ಅವರು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅಂತ ಆಗಿ ಅದರ ಮಂತ್ರಿಗಳಾಗಿದ್ದಾರೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಇವತ್ತು ಅವರ ಪಕ್ಷದ ಹಿರಿಯ ನೇತಾರರುಗಳೇ ಸಾರ್ವಜನಿಕವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಅವರ ಪಕ್ಷದ ಶಾಸಕರು ಕೇಳಿದ್ರು ಕೂಡ ನಮ್ಮ ದೂರದ ಸ್ಟೇಷನ್ಗಳಲ್ಲೂ ಕೂಡ ಯತೀಂದ್ರ ಅವರ ಲೆಟರ್ ಮುಖಾಂತರವಾಗಿ ಪೋಸ್ಟಿಂಗ್ ಗಳಾಗ್ತಿದೆ ಅಂತಲೇ ಅವರು ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಕೂಡ್ಲು ಬಳಿ ಇರ್ತಕ್ಕಂಥ ಸಿಂಗ್ ಸಂದರ್ಭದಲ್ಲಿ ಅಭಿನಯ ಉಡ್ಸ್ ಅಂತ ಹೇಳಿ ಒಬ್ಬ ಆಂಧ್ರ ಬಿಲ್ಡರ್ ಹತ್ರ ಫ್ಲಾಟ್ ಗಳನ್ನ ತಗೊಂಡಿರ್ತಾರೆ.